ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ, ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ನಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳು, ಇನ್ನು ಸರಳ ರೀತಿಯಾಗಿರುವಂಥ ಯಂತ್ರ, ತಂತ್ರ, ಮಂತ್ರದ ರೆಮಿಡೀಸ್ಗಳನ್ನ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿಮ್ಮ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ನನಗೆ ಬಹಳ ದಿನಗಳಿಂದ ಕಾಡ್ತಾ ಇದ್ದಿದ್ದು, ಈ ಯಾವ ಒಂದು ವಯಸ್ಸಿನಲ್ಲಿ ನಾವು ಹೋಗಿ ಭಗವಂತನ ಕಾಣಬೇಕಾಗತ್ತೆ, ಆಗ ದೇವ್ರು ನಮ್ಮ ಮೇಲೆ ಕಂಡುಬಿಡ್ತಾರೆ ಅಂತ. ಯಾಕಂದರೆ ಅರ್ಲಿ ಏಜ್ನಲ್ಲಿ ಯಾರಾದರೂ ನಾವು ಕಾಶಿ ಹೋಗಿದ್ವಿ, ರಾಮೇಶ್ವರ ಹೋಗಿದ್ವಿ ಅಂದರೆ ಈ ವಯಸ್ಸಿನಲ್ಲಿ ಹೋಗುವಂಥ ಜಾಗಗಳ ಎಲ್ಲೋ ಒಂದು ಕಡೆ 60+ ಅಥವಾ ಸೀನಿಯರ್ ಸಿಟಿಸನ್ ಏಜಿಗೆ ಬಂದ ಮೇಲೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ನಾವು ಈ ಒಂದು ದೇವರ ಅಥವಾ ಒಂದು ಈ ಕ್ಷೇತ್ರಗಳ ದರ್ಶನ ಮಾಡಬೇಕು, ಜೊತೆಗೆ ದೇವರು ನಮ್ಮನ್ನು ಕಾಣಬೇಕು ಅಂತಂದರೆ, ಆ ಒಂದು ಪಾಸಿಟಿವ್ ವೈಬ್ಸು, ಫಲಗಳು ನಮಗೆ ಸಿಗಬೇಕು ಅಂತಂದರೆ ರೈಟ್ ಏಜ್ ಅಂತ ಏನಾದರೂ ಇದೆಯಾ ಈ ಥರ ಕ್ಷೇತ್ರಗಳಿಗೆ ಹೋಗೋದಕ್ಕೆ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಈ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರೋದಾ, ಕಾಣ್ತಾ ಇರೋದಾ? ಇದು ನಿಜವಾಗ್ಲೂ ಬಹಳ ದಿನಗಳಿಂದ ಅನ್ಕೊಳ್ತಿದ್ದೆ. ಇದನ್ನು ಕೂಡ ಒಂದು ಪ್ರಶ್ನೆ ಮುಖಾಂತರವಾಗಿ ತಮ್ಮ ಬಳಿ ಇಟ್ಟರೆ ಖಂಡಿತ ಉತ್ತರ ಸಿಗುತ್ತೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದಕ್ಕೆ ಹೇಗೆ ಅಂದರೆ, ಬಹುಶಃ ನಿಮಗೆ ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ರೆ ಕರೆಕ್ಟ್ ಅನ್ಕೋತೀನಿ. ನಿಮ್ಮ ಹತ್ರ ಅದು ಒಂದು 2 ಹೂವು ಇದೆ, ತೊಗೊಳ್ಬೋದಾ? ಅದು 2 ಹೂವು ನಾನು ಏನು ಕಾಣ್ತಾ ಇದೆಯೋ ಬಹುಶಃ ಗುಡ್. ಇದು ಹೇಗೆ ಕಾಣುತ್ತೆ ತಾಯಿ ನಿಮಗೆ? ಇದು ಫ್ರೆಶ್ ಆಗಿದೆ ಗುರುಗಳೇ, ತುಂಬ ಫ್ರೆಶ್ ಆಗಿ ಕಾಣುತ್ತೆ. ಹೌದು. ಇದು ಅದು ಡಲ್ ಆಗಿದೆ, ಒಣಗ್ತಾ ಬಂದಿದೆ, ಆಲ್ಮೋಸ್ಟ್ ಕಾಣ್ತಾ ಇದೆ. ಈಗ ನೀವು ದೇವರಿಗೆ ಇದನ್ನು ಇಡ್ತೀರ, ಇದನ್ನು ಇಡ್ತೀರ? ಬಲಗೈನಲ್ಲಿ. ಯಾಕೆ ಇದು ಬಾಡ ಹೋಗಿದೆ ಈಗ, ಬೇಡ. ಹಾಗೆ ಯಾವ ಏಜಿನಲ್ಲಿ ನಾವು ಭಗವಂತನ ಆಶ್ರಯಿಸಬೇಕು ಅಂದರೆ, ನಮ್ಮ ಒಳಗಡೆ ಶಕ್ತಿ ಇದೆಯಲ್ಲ, ಯುಕ್ತಿ ಇದೆಯಲ್ಲ, ಆವಾಗಲೇ ಬರಬೇಕಾಗಿದ್ದು ಭಕ್ತಿ. ಇನ್ನು ಏಜ್ ಇಲ್ಲ, ಪಾಪ ಅವನಿಗೆ ಏಜು ಸೊಂಟ ಬಾಗಿದೆ, ಹಲ್ಲು ಹೋಗಿದೆ, ಬೆನ್ನು ಬಾಗಿದೆ, ಚರ್ಮ ಕೆರೆತ ಬಂದಿದೆ, ಕಣ್ಣು ಮಂಜಾಗಿದೆ, ಆವಾಗ ದೇವರ ಹತ್ರ ಹೋಗಿ ಬೇಡ್ಕೊಳ್ಬೇಕು ಅಂತಂದ್ರೆ ಪಾಪ ಅವನು ಒಳಗಡೆನೇ ದೇಹ ಅನಾರೋಗ್ಯದಿಂದ ಒದ್ದಾಟ ಮಾಡ್ತಿದ್ದಾನೆ. ಹೀಗೆ 2 ಕೈನ ಎತ್ತಿ ಮಾಡಿ ನಿಂತ್ಕೊಳ್ಳೋಕ್ಕೆ ಶಕ್ತಿನೂ ಇಲ್ಲ ಇಲ್ಲಿ. ಅಂತಹದ್ರಲ್ಲಿ ಪ್ರೇಯರ್ ಮಾಡಿದ್ರೆ ಭಗವಂತ ಏನು ಕರುಣಿಸ್ಕೊಡ್ಬೇಕು? ನಿಮಗೆ ಭಗವಂತಲ್ಲಿ ಕಳಿಸ್ಕೊಟ್ಟಿರ್ತಕ್ಕಂತಹದ್ದೇ ನೀವು ಬೇಕಾದ ಸಂಪಾದನೆ ಮಾಡಲಿಕ್ಕೆ, ಎಷ್ಟು ಬೇಕಾದ ಸಂಪಾದನೆ ಮಾಡಿಕೊಂಡು ಬಾ, ಏನನ್ನ ಪುಣ್ಯವನ್ನು ಮಾಡ್ಕೊಂಡು ಬಾ ಅಂತಂದರೆ ನಾವು ಪಾಪವನ್ನು ಸಂಪಾದನೆ ಮಾಡ್ಕೊಂಡು ಅಲ್ಲಿ ಹೋಗ್ತೀವಿ. ಅದಕ್ಕೆ ನೀವು ಭಗವಂತನ ಆಶ್ರಯಿಸಬೇಕು ಅಂತಂದರೆ, ಯಾರೋ ನಿಮ್ಮನ್ನು ಕೇಳ್ತಾರೆ, ಈ ಏಜಲ್ಲಿ ಕಾಶಿಗೆ ಹೋಗ್ತೀಯಾ, ತುಂಬ ಏಜ್ ಆದಮೇಲೆ ಹೋಗುವಂಥ, ಅದಲ್ಲವೇ ಅಲ್ಲ. ಅದೆಲ್ಲ ಜನರ ರೂಢಿಗತವಾಗಿರುವಂಥ ಮಾತುಗಳು. ಭಗವಂತನನ್ನು ಪ್ರತಿನಿತ್ಯವೂ ಕೂಡ ಭಕ್ತ ಪ್ರಹ್ಲಾದನ ಯಾವ ಏಜೋ ಅಲ್ಲಿಂದಲೇ ನೀವು ಪ್ರಾರಂಭ ಇರಬೇಕು. ನಿಮ್ಮ ಯೌವನದಲ್ಲಿ ಭಗವಂತನ ಆಶ್ರಯಿಸಬೇಕು. ಯಾವಾಗಲೂ ಅಷ್ಟೇ. ನೀವು ಯೌವನ ಅಂದರೆ ಹೇಗೆ ದುಡಿತೀರಿ, ನೀವು ದುಡಿಲಿಕ್ಕೆ ಹೇಗೆ ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೊಳ್ತೀರೋ, ಭಗವಂತನನ್ನು ಕೂಡ ಸೇರಬೇಕಾದರೂ ಕೂಡ, ಭಗವಂತ ನಮ್ಮವನಾಗಬೇಕಾದ್ರೂ ಕೂಡ, ನೀವು ಭಗವಂತನವನು ಆಗಬೇಕು ಅಂತಂದ್ರೂ ಕೂಡ ನಿಮ್ಮ ಯೌವನದ ಏಜ್ ಇದೆಯಲ್ಲ ಅದು ಕರೆಕ್ಟಾಗಿರುತ್ತೆ. ಕರೆಕ್ಟಾಗಿ ಥಿಂಕ್ ಮಾಡಿ, ಯೋಚನೆ ಮಾಡಿ, ಅದಷ್ಟೇ ಭಗವಂತನಿಗೆ ತಲುಪುವಂಥದ್ದು ಇರುತ್ತೆ. ಬಾಡಿದ ಹೂವೇ ನಾವು ತೊಗೊಂಡೋಗಲ್ಲ ಭಗವಂತನಿಗೆ ಅಂತಂದರೆ, ಇನ್ನು ಬಾಡಿದ ಏಜು ಎಂತ ಮಾಡುತ್ತೆ, ಏನು ಸಂಕಲ್ಪ ಈಡೇರಿಸುತ್ತೆ. ಅದಕ್ಕಾಗಿ ನೀವು ಯಾವಾಗಲೂ ಅಷ್ಟೇ ತುಂಬ ಒಳ್ಳೆ ಆಲೋಚನೆಯನ್ನು ಮಾಡ್ತೀನಿ ಅನ್ನೋದೇ ಆದರೆ, ಎಷ್ಟೋ ಜನಕ್ಕೆ ಬಹುಶಃ ಇದಿದೆ. ತುಂಬ ಅವರವ್ರಿಗೆ ಸಂಬಂಧಪಟ್ಟ ಯೋಜನೆಗಳು ಹೇಗಿರ್ತಾವೆ ಅಂತಂದರೆ, ಎಷ್ಟೋ ಮನೆಯಲ್ಲಿ ಅಪ್ಪ ಇಲ್ಲ, ಅಪ್ಪನ ಪಾತ್ರವನ್ನು ಆ ಅಮ್ಮನೇ ನಿಭಾಯಿಸ್ತಿದ್ದಾಳೆ. ಎಷ್ಟೋ ಮನೆಯಲ್ಲಿ ಆ ಅಮ್ಮ ಅಪ್ಪನ ಪಾತ್ರವೂ ನಿಭಾಯಿಸ್ತಾಳೆ, ಆ ಮಕ್ಕಳನ್ನ ಲಾಲನೆ ಪಾಲನೆ ಮಾಡುತ್ತಾಳೆ, ಇನ್ನು ಆ ಸಂಸಾರವನ್ನು ನೋಡ್ಕೊಳ್ತಾ ನೆನಗಾಡ್ತಿರ್ತಾರೆ. ಒಂದು ಮನೆಯಲ್ಲಿ ಇದಾದರೆ ಮತ್ತೊಂದು ಮನೆಯಲ್ಲಿ ಅಮ್ಮ ಇಲ್ಲ, ಆ ಅಪ್ಪನೇ ಆ ಅಮ್ಮನ ಪಾತ್ರ ನಿಭಾಯಿಸ್ತಾ ಇದ್ದಾನೆ. ಮಕ್ಕಳಿಗೆ ಮನೇಲಿ ಅಡುಗೆ ಮಾಡಿಕೊಡೋದು ಹೌದು, ಹೊರಗಡೆ ಕೆಲಸಕ್ಕೆ ಹೋಗೋದು ಹೌದು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ಆ ಮಕ್ಕಳು ಹೇಳುತ್ತಿರೋದಿನ್ನ ಅವರ ಇನ್ನು ಯಾಚನಾಸ್ಥಿತಿ, ಅವರು ತುಂಬ ಯಾಚನಾಸ್ಥಿತಿ ಆಗಿರುತ್ತೆ ಅವರದು. ಅಂತಹದ್ದೆಲ್ಲ ಕೂಡ ಇರುತ್ತೆ. ಇಲ್ಲಿ ಭಗವಂತನ ನಂಬಿ ನಾವು ಕುಳಿತದ್ದೇ ಆದರೆ ಒಂದು ಸಂಕಲ್ಪ ಮಾಡಿಕೊಳ್ತಾ, ಮೊನ್ನೆ ಯಾರೋ ಒಬ್ಬರು ಚೆನ್ನೈಯಿಂದ ಒಬ್ಬ ತಾಯಿ, ಇಲ್ಲಿಂದ ನಾನು ಅವ್ರಿಗೆ ನಮಸ್ಕಾರ ಮಾಡ್ತೀನಿ, ಮಹಾತಾಯಿ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದರೆ ತುಂಬ ಅದ್ಭುತವಾಗಿ ಮಾತಾಡ್ತಾರೆ.
ಅವ್ರ ಹೆಸರು ಮರ್ತಿದ್ದೀನಿ, ಜ್ಞಾಪಕ ಬಂದರೆ ಬಹುಶಃ ಹೇಳ್ತಾ ಬರ್ತೀನಿ. ತಂದೆ ಇಲ್ಲ ಮನೆಗೆ, ಬಹಳ ಚೆನ್ನಾಗಿ ಅವರ ಕುಟುಂಬವನ್ನು ಪೋಷಣೆ ಮಾಡಿದ್ದು, ಅವರ ಮಕ್ಕಳನ್ನು ನೋಡ್ಕೊಳ್ಳೋದು, ಅವರ ಮಾವಂದನ ನೋಡ್ಕೊಳ್ಳೋದು, ಅವರ ಅತ್ತೆ ನೋಡ್ಕೊಳ್ಳೋದು, ಗಂಡನ ನೋಡ್ಕೊಳ್ಳೋದು ಕೂಡ ಒಂದು ರೀತಿಯ ಮಹಾಲಕ್ಷ್ಮಿನೇ ಆಕೆ. ಎಲ್ಲೂ ಕೂಡ ಲೋಪದೋಷ ಹುಡುಕಿದ್ರು ಸಿಗಲ್ಲ. ಒಂದು ಪ್ರಶ್ನೆ ಮಾಡ್ತಾಳೆ ಆಕೆ ನನ್ನ. ಏನು ಪ್ರಶ್ನೆ ಮಾಡ್ತಾಳೆ ಅಂತಂದ್ರೆ, ಸ್ವಾಮಿ ನಮ್ಮ ಯಜಮಾನ್ರಿಗೆ ಏನೂ ಕಾಯಿಲೆ ಇಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ಟಯರ್ಡಾಗಿ ಸುಸ್ತಾಗುತ್ತೆ ಅಂತ ಕುಳಿತುಕೋಬೇಕಾದ್ರೆ ನಾನೇ ನನ್ನ ಮಡಿಲಲ್ಲಿ ಹೀಗೆ ಒರಗಿಸ್ಕೊಂಡೆ, ನನ್ನ ಮಡಿಲಲ್ಲಿ ಮಲಗಿಸ್ಕೊಂಡೆ, ಅಲ್ಲಿ ಪ್ರಾಣ ಬಿಟ್ಬಿಟ್ರು ಸ್ವಾಮಿ, ಇದೇನಾದರೂ ದೋಷ ಇದೆಯಾ ಅಂತ ಒಂದು ಪ್ರಶ್ನೆ ಮಾಡ್ತಾಳೆ ಆಕೆ. ಒಂದು ಪ್ರಶ್ನೆ ಮಾಡ್ತಾಳೆ, ತಾಯಿ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೀವೆಂದಾದರೂ ನಿಮ್ಮ ಯಜಮಾನರ ನಿಂದಿಸಿರ್ತಕ್ಕಂತಹದ್ದು, ನಾನು ಯಜಮಾನರ ನಿಂದಿಸಿ ಅನ್ನೋ ಪದ ಹೇಳಬೇಕು, ಇಲ್ಲ ಸ್ವಾಮೀಜಿ ನನ್ನ ಜೀವಿತ ಕಾಲದಲ್ಲಿ ನಡೆದಿಲ್ಲ ಅಂತಾಳೆ ಆಕೆ. ನಾನು ಹೇಳ್ತಾ ಇದ್ದೇನೆ ಆಕಸ್ಮಿಕ, ಬಹುಶಃ ನೀವು ಸರ್ವಶ್ರೇಷ್ಠರು, ಇನ್ನೆಲ್ಲ ಮನೆಗಳಲ್ಲಿ ಕಾಣೋದೇ ಇಲ್ಲ. ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಅವ್ರು ಇಲ್ದಿದ್ದಾಗ ಇವೇ ನಡೀತಿರ್ತವೆ. ಸಂಸಾರ ಅಂದರೆ ಇನ್ನು ಹೇಳೋಕ್ಕಾಗಲ್ಲ, ಅಷ್ಟಿರ್ತವೆ. ಆದರೆ ಆ ತಾಯಿ ಏನು ಹೇಳ್ತಾರೆ, ಇಲ್ಲ ಸ್ವಾಮೀಜಿ ನನ್ನ ಜೀವಿತ ಕಾಲದಲ್ಲಿ ಯಾವತ್ತು, ನಾನು ಹೇಳ್ತಾ ಇದ್ದೇನೆ ತಾಯಿ, ಆಕಸ್ಮಿಕ ಆಗಿ ನಡೆದಿದ್ದರೆ, ಬಹುಶಃ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರ್ತಕ್ಕ ಒಂದು ತಪ್ಪುಗಳಿದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗಿರ್ತವೆ. ಇದಕ್ಕೆ ಯಾವ ರೆಮಿಡಿಯೂ ಬೇಕಾಗಿಲ್ಲ, ಯಾವ ಪೂಜೆಯೂ ಇಲ್ಲ. ನಿಮ್ಮ ಮಡಲಲ್ಲಿ ನಿಮ್ಮ ಯಜಮಾನರ ಪ್ರಾಣ ಹೋಗಿದೆ ಅಂತಂದರೆ ತೃಪ್ತಿಯಿಂದ ಸಂತೃಪ್ತಿಯಿಂದ ಹೋಗಿದ್ದಾರೆ. ಇನ್ನು ನಿಮ್ಮ ಯಜಮಾನರು ಹೋಗಿದ್ದಾರೆ ಅಂತ ನಿಮಗೆ ನೋವಿದೆ, ಪೇನ್ ಇದೆ, ದುಃಖ ಇದೆ, ನಿಮ್ಮ ಕುಟುಂಬಕ್ಕೆ ತಡೆದುಕೊಳ್ಳೋ ಶಕ್ತಿ ಭಗವಂತ ಕೊಡಲಿ, ನಿಮ್ಮ ಯಜಮಾನರಿಗೆ ಸ್ವರ್ಗದ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಪ್ರೇಯರ್ ಮಾಡ್ತೀನಿ ಅಂತ ಆ ತಾಯಿಗೆ ಏನು ಹೇಳಿದೆ. ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನು ಏನು ಓದಿಸ್ತಾರೆ, ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ಆಕೆ ಜರ್ನಿನೇ ಹೋಗಬೇಕಾದ್ರೆ 2 hours, ಬರಬೇಕಾದ್ರೆ 2 hours ಅಂತೆ. ಅವರಿರೋ ಜಾಗದಿಂದ 5-6 ವರ್ಷಗಳಿಂದ ಆ ಅಮ್ಮ ಪಾಪ ಜಾಬ್ ಮಾಡ್ತಿದ್ದಾಳೆ. ಆ ಜಾಬ್ ತೃಪ್ತಿ ಇದೆ ಆಕೆಗೆ. ಆದರೆ ಆ ಜರ್ನಿ ಇದೆಯಲ್ಲ, ಆದರೂ ಕಷ್ಟಪಟ್ಟಿಲ್ಲ. ಮಕ್ಕಳನ್ನ ನೋಡ್ಕೊಳ್ಳೋದ್ರಿಂದ ಹಿಡಿದು, ಒಂದು ಮಗು ಎಲ್ಲೋ ಹೊರದೇಶದಲ್ಲಿ ಓದ್ತಾ ಇದೆ, ಇನ್ನೊಬ್ಬ ಮಗ ಮನೆಯಲ್ಲೇ ಇದ್ದು ಜಾಬ್ ಮಾಡ್ತಿದ್ದಾನೆ. ಬಹುಶಃ ಆ ಹುಡುಗನ ಹೆಸರು ಜ್ಞಾಪಕ ಬಂತು, ಗಣೇಶ್ ಅಂತ. ಮಗಳದು ಜ್ಞಾಪಕ ಬಂತು, ಗೌರಿ ಮನೋಹರ್ ಅಂತ ಮಗಳು. ಆಕೆ ಟಾಪ್, ಅವರೇ ಆ ಮಗುನ ಓದಿಸ್ತಿದ್ದಾರೆ ಅಂತ ಯಾವುದೋ ಒಂದು ಕಂಪನಿಯವರು. ಬಹಳ ಚೆನ್ನಾಗಿ ಬಿಚ್ಚಿಟ್ಲಾಕೆ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂದರೆ ಯಾವುದೇ ಕಾರಣಕ್ಕೂ ಒಂದು ತಪ್ಪು ಹುಡುಕೋದು ಸಿಗಲ್ಲ ಆ ಮನೆಯಲ್ಲಿ. ನಾನು ಯಾಕೆ ಹೇಳಿದ್ದೇನೆ ಅಂತಂದರೆ, ಎಷ್ಟು ಶ್ರದ್ಧೆಯಿಂದ ಅವರು ಪೂಜೆ ಮಾಡ್ತಾರೆ ಅಂತಂದರೆ, ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಅಂತಂದರೆ, ಎಲ್ಲಿಂದ ಅವರ ಏಜು ಅಲ್ಲಿಂದಲೂ ಕೂಡ ಇಲ್ಲಿ ತನಕ ಕೂಡ ಭಗವಂತನ ಆಶ್ರಯಿಸಿ ಭಗವಂತನಿಗೆ ಸಂಬಂಧಪಟ್ಟ ಒಂದು ಪ್ರೇಯರನ್ನು ಮಾಡಿಯೇ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಸಣ್ಣ ಪುಟ್ಟದು ಅಂದರೆ ನಮಗೇನು ಸಿಗುತ್ತೆ ಮನೆಯಲ್ಲಿ, ಒಂದು ತುಳಸಿ, ಬಿಂದು ಗಂಗೋದಕ, ಇಂದಿರಾರಮಣೆಗೆ ಅರ್ಪಿತ, ಮನೇಲಿ ಏನಿದೆ ಅವಲಕ್ಕಿ ಬೆಲ್ಲ ನೈವೇದ್ಯ ಮಾಡ್ತಕ್ಕಂಥದ್ದು. 2 ಕೈಯನ್ನು ನೀವು ಈ ರೀತಿಯಾಗಿ ಕರಗಳನ್ನು ಜೋಡಿಸ್ತಕ್ಕಂಥ ಇದೆಯಲ್ಲ, ಭಗವಂತನಿಗೆ ಶರಣಾಗತಿ ಆಗಬೇಕಾದ್ರೆ ನಿಮ್ಮ ಏಜು ಸಂಸ್ಕಾರ ಒಂದಿತ್ತು ಅಂತಂದರೆ ಸಾಮ್ರಾಜ್ಯವನ್ನೇ ಗೆಲ್ಲಬಹುದು. ಒಂದು ಸಂಸ್ಕಾರ ಒಂದಿದ್ದರೆ ಸಾಮ್ರಾಜ್ಯವನ್ನು ಗೆಲ್ಲಬಹುದು, ಅದರ ಜೊತೆಗೆ ಅಹಂಕಾರ ಆ್ಯಡಾದರೆ ಗೆದ್ದಿದ್ದ ಸಾಮ್ರಾಜ್ಯವನ್ನು ಕಳ್ಕೋಬಹುದು. ಆದರೆ ಆ ತಾಯಿ ಸಂಸ್ಕಾರ ಬಿಟ್ಟು ಎಂಥ ಕಲಿಸಿಲ್ಲ ಮಕ್ಕಳಿಗೆ. ಹಾಗೆ ಇರತಕ್ಕಂಥ ಕುಟುಂಬಗಳಿಗೆ ಭಗವಂತನು ನಿಮ್ಮ ಜೊತೆಗಿರ್ತಾನೆ. ನೀವು ಮಾಡೋ ಸಣ್ಣ ಸೇವೆಯಿಂದ ಭಗವಂತ ನಿಮ್ಮ ಜೊತೆಗಿರ್ತಾನೆ. ನಿಮ್ಮ ಎಲ್ಲ ಕಷ್ಟಗಳು ಕೂಡ ಆ ತಕ್ಷಣ ಮಾತ್ರ ನಿವಾರಣೆ ಮಾಡ್ತಾನೆ. ಬೇಕಾದ್ದನ್ನು ಪಡೆದುಕೊಳ್ತೀರಿ ಪ್ರತಿನಿತ್ಯ ಒಂದು ಪ್ರೇಯರ್ ಇದ್ದಾಗ. ಖಂಡಿತ ಗುರುಗಳೇ, ಉತ್ತಮವಾಗಿರುವಂಥ ವಿಚಾರವನ್ನು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ರಿ. ಪ್ರಾಕ್ಟಿಕಲ್ ಆಗಿ ನಮಗೆ ಅರ್ಥ ಮಾಡಿಸಿದ್ರಿ ಅಂತಲೇ ಹೇಳ್ಬೋದು. ಉತ್ತಮವಾಗಿತ್ತು ನೀವು ನೀಡಿದಂಥ ಮಾಹಿತಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನನ್ನ ಒಂದು ಪ್ರಶ್ನೆಗೆ ಪ್ರಾಕ್ಟಿಕಲ್ ಆಗಿ ಗುರುಗಳು ಉತ್ತರವನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.